Hi friends, welcome to my YouTube ಚಾನಲ್. ಇದು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಹೊಸ ನೇಮಕಾತಿ ಬಿಟ್ಟಿದ್ದಾರೆ. ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಆಫೀಸ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇದು ಪೋಸ್ಟ್ ಬಂದ್ಬಿಟ್ಟು ಮೋಟಾರ್ ಟ್ರಾನ್ಸ್ಪೋರ್ಟ್ ಈ ವೇಕೆನ್ಸಿ ಬಿಟ್ಟಿದ್ದಾರೆ. ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ಕರೀತಾರೆ ಇದಕ್ಕೆ. ಇದು ಆಲ್ ಓವರ್ ಇಂಡಿಯಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ನೋಡ್ಬೋದು ಯಾವ ಪ್ಲೇಸಲ್ಲಿ ಕೊಟ್ಟಿದ್ದಾರೆ ವೇಕೆನ್ಸಿ ಅಂತ. ಟೋಟಲ್ 455 ವೇಕೆನ್ಸೀಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಟೋಟಲ್ 6 ವೇಕೆನ್ಸೀಸ್ ಇದೆ. UR 2, OBC 2, SC 0, ST 1, EWS 1 ಇದೆ. ಟೋಟಲ್ ಓವರಾಲ್ ಇಂಡಿಯಾ 455 ವೇಕೆನ್ಸೀಸ್ ಇದೆ. ನೆಕ್ಸ್ಟ್, ಇದು ನಾವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ವೆಬ್ಸೈಟ್ ಅಂತ ನೋಡೋದಾದರೆ www.mha.gov.in ಇಲ್ಲಾಂದರೆ www.ncs.gov.in ಇವೆರಡು ವೆಬ್ಸೈಟ್ ಮುಖಾಂತರ ನಾವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಇದು ಪೋಸ್ಟ್ ಬಂದುಬಿಟ್ಟು ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್. ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಇದರಲ್ಲಿ ಲೆವೆಲ್ 3 ಸ್ಯಾಲರಿ ಇರುತ್ತೆ. 21,700 69,100 ಇರುತ್ತೆ. 20% ಬೇಸಿಕ್ ಸ್ಯಾಲ್ರಿ ಇರುತ್ತೆ ಇದರಲ್ಲಿ. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇದರಲ್ಲಿ ಮ್ಯಾಟ್ರಿಕ್ಯುಲೇಷನ್ ಪಾಸಾಗಿರಬೇಕು 10th. ಆಮೇಲೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಫಾರ್ ದ ಮೋಟರ್ ಕಾರ್ಸ್. ನಾಲೆಡ್ಜ್ ಆಫ್ ಮೋಟರ್ ಮೆಕ್ಯಾನಿಸಮ್ ಇರಬೇಕು, ಗಾಡಿ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಮೋಟರ್ ಕಾರ್ 1 year ಎಕ್ಸ್ಪೀರಿಯನ್ಸ್ ಇರಬೇಕು ವಿತ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್. ಆಮೇಲೆ ಡೊಮಿಸೈಲ್ ಸರ್ಟಿಫಿಕೇಟ್ ಆಫ್ ದ ಸ್ಟೇಟ್. ಇದು ಕರ್ನಾಟಕದಲ್ಲಿದ್ದರೆ ಅದು ಡೊಮಿಸೈಲ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಏಜ್ ಲಿಮಿಟ್ ನೋಡೋದಾದರೆ 18 to 27 ಇಯರ್ಸ್ ಇರುತ್ತೆ. ಆ್ಯಸ್ ಆನ್ 28/9/2025 ಕ್ಯಾಲ್ಕುಲೇಟ್ ಮಾಡ್ತಾರೆ. SC STಗೆ 5 years ಏಜ್ ರಿಲ್ಯಾಕ್ಸೇಷನ್, OBCಗೆ 3 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್, ಎಕ್ಸಾಮಿನೇಷನ್ ನೋಡೋದಾದರೆ ಇದರಲ್ಲಿ ಟೈರ್ 1, ಟೈರ್ 2 2 ಎಕ್ಸಾಮ್ಸ್ ಇರುತ್ತೆ. ಟೈರ್ 2 ಬಂದುಬಿಟ್ಟು ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಟೈರ್ 1 ನೋಡೋದಾದರೆ ಇದರಲ್ಲಿ 5 ಸಬ್ಜೆಕ್ಟ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್, ಬೇಸಿಕ್ ಟ್ರಾನ್ಸ್ಪೋರ್ಟ್, ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್, ನ್ಯೂಮರಿಕಲ್ ಅಬಿಲಿಟಿ ಆ್ಯಂಡ್ ರೀಸನಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್. ಇದರಲ್ಲಿ 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದೆಲ್ಲನೂ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ 100 ಆ್ಯಂಡ್ 1 hour ಟೈಮ್ ಇರುತ್ತೆ. ನೆಕ್ಸ್ಟ್, ಟೈರ್ 2 ಬಂದುಬಿಟ್ಟು ಇದರಲ್ಲಿ ನಿಮಗೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಅದು 50 ಮಾರ್ಕ್ಸ್ ಇರುತ್ತೆ ಓವರಾಲ್. ಆ್ಯಂಡ್ ಇಂಟರ್ವ್ಯೂ ಕೂಡ ಇಲ್ಲೇ ಇರುತ್ತೆ. there will be minimum cut-off of 40 marks for ಟೈರ್ 2 ಎಕ್ಸಾಮ್. ಸೊ ಇಷ್ಟಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗ ಈ 5 ಎಕ್ಸಾಮಿನೇಷನ್ ಸೆಂಟರ್ ಇದೆ. ಟೈರ್ 1 ನಿಮ್ಮದು ಈ 5 ಆಪ್ಷನಲ್ಲಿ ಯಾವ್ದಾದ್ರು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೆಲೆಕ್ಷನ್ ಹೇಗಾಗುತ್ತೆ ಅಂದರೆ ಟೈರ್ 1 ಬೇಸಿಸ್ ಮೇಲೆ ಆಗುತ್ತೆ. ಟೈರ್ 1ನಲ್ಲಿ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೀವು ಅದರಲ್ಲಿ ಪಾಸ್ ಆದರೆ ಎಷ್ಟು ಸ್ಕೋರ್ ಇರಬೇಕಂದ್ರೆ ಮಿನಿಮಮ್ URಗೆ 30, OBC 28, SC ST 25, EWSಗೆ 30 ಮಾರ್ಕ್ಸ್ ಇರಬೇಕಾಗುತ್ತೆ. ದೆನ್ ಅದು ಕ್ಲಿಯರ್ ಆದರೆ ನೆಕ್ಸ್ಟ್ ಟೈರ್ 2 ಎಕ್ಸಾಮ್ ಇರುತ್ತೆ. ಅದು ಸೆಲೆಕ್ಷನ್ 10 times ಆಫ್ ದ ನಂಬರ್ ಆಫ್ ದ ವೇಕೆನ್ಸೀಸ್ ಮಾಡ್ತಾರೆ. The qualifying marks in Tier 2 is 20 out of 50. Tier 2 ಅದು ಇರೋ ಥರ ಅದು 50 ಮಾರ್ಕ್ಸ್ ಇರುತ್ತೆ. ಅಟ್ಲೀಸ್ಟ್ 20 ಸ್ಕೋರ್ ಆಗಬೇಕಾಗುತ್ತೆ ಕ್ವಾಲಿಫೈ ಆಗೋಕ್ಕೆ. ಸೊ ದೆನ್ ಫೈನಲ್ ಮೆರಿಟ್ ಬಿಡ್ತಾರೆ ಇದೆರಡು ಬೇಸಿಸ್ ಮೇಲೆ ಅಷ್ಟೇ. ನೆಕ್ಸ್ಟ್ ಡೇಟ್ಸ್ ನೋಡೋದಾದರೆ
ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಸೆಪ್ಟೆಂಬರ್ 6, 2025 ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್ ಬಂದುಬಿಟ್ಟು 28 ಸೆಪ್ಟೆಂಬರ್ 2025 ಆಗಿರುತ್ತೆ. ಆಮೇಲೆ ಇದು ಫೀಸ್ ಬಂದುಬಿಟ್ಟು 30th ಲಾಸ್ಟ್ ಆಗುತ್ತೆ. ಇದು ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋ ವೆಬ್ಸೈಟಲ್ಲಿ ಫೀಸ್ ಚಾರ್ಜಸ್ ಆಲ್ ಕ್ಯಾಂಡಿಡೇಟ್ಸ್ಗೆ ಟೋಟಲ್ ಫೀಸ್ ಬಂದುಬಿಟ್ಟು 550 ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ ಆಫ್ UR, AWS ಆ್ಯಂಡ್ OBC ಕ್ಯಾಟಗರೀಸ್ಗೆ 100 + 550 ಇರುತ್ತೆ ಟೋಟಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.